ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಹೇಗೆ ಅದನ್ನ ಕೊಡೋದು ಅನ್ನೋ ಭಯ ಅಂತ ಇದ್ದೇ ಇರುತ್ತೆ. ಸೊ ಅದು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾ, ಅಥವಾ ಅದು ಸರಿ ಇದೆ ಇಲ್ವಾ ಅನ್ನೋದು ನಿಮ್ಗೆ ಒಂದು ಡೌಟ್ ಇರುತ್ತೆ. ಹೇಗೆ ಅಳತೆಗೆ ಸ್ಟಿಚ್ ಮಾಡಿದ್ದೀರಾ ಅಂದ್ರೂ ಕೂಡ ನಿಮ್ಗೆ ಅದು ಡೌಟ್ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ನಾವು ಹೇಗ್ ನೋಡ್ಕೋಬೇಕು, ಹಾಗೇನೆ ಹೇಗೆ ಕೊಡ್ಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಪ್ರತಿಯೊಂದು ಅಳತೆನೂ ಕರೆಕ್ಟ್ ಇತ್ತು ಅಂತಂದ್ರೆ ನಿಮ್ಗೆ ಕೊಡುವಾಗ ಭಯ ಯಾವುದೇ ಕಾರಣಕ್ಕೂ ಬೇಡ. ಬಟ್ ಆಗಲೂ ಕೂಡ ನಿಮ್ಗೆ ಇತ್ತು ಅಂತಂದ್ರೆ ಯಾವ ರೀತಿ ಅದನ್ನ ಚೆಕ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಈ ರೀತಿ ಬ್ಲೌಸ್ ಫಿನಿಶಿಂಗ್ ಎಲ್ಲ ಆಗಿರುತ್ತೆ ಅಲ್ವಾ, ಈ ರೀತಿ ಫಿನಿಶಿಂಗ್ ಎಲ್ಲ ಆಗಿದ್ಮೇಲೆ ಫಸ್ಟ್ ತೋಳಿನ ಮುಂಭಾಗನ ನೋಡ್ಕೊಳ್ಳಿ. ತೋಳಿನ ಮುಂಭಾಗ ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ರೀತಿ ನೋಡಿ, ಈ ರೀತಿ ಭುಜದಿಂದ ಹಾರ್ಮಲ್ ವರ್ಗೂ ಕೂಡ ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಚೆಸ್ಟ್ ಸೈಜ್, ಎದೆ ಸುತ್ತಳತೆ ಇನ್ನೂ ಒಂದ್ಸಲ ಕೂಡ ಚೆಕ್ ಮಾಡಿ. ಅಳತೆ ಬ್ಲೌಸ್ ನ ಇಟ್ಟು ಇನ್ನೂ ಒಂದ್ಸಲ ಕೂಡ ಎದೆ ಸುತ್ತಳತೆ ಒಂದು ನೋಡ್ಕೊಳ್ಳಿ. ಅದಾದ್ಮೇಲೆ ಪೂರ್ತಿ ಈ ರೀತಿ ಸೊಂಟದ ಸುತ್ತಳತೆನ ನೋಡ್ಕೊಳ್ಳಿ. ನೋಡಿ ಹೀಗೆ ಇದು ಪೂರ್ತಿ ಸೊಂಟದ ಸುತ್ತಳತೆನ ನೋಡ್ಕೊಳ್ಳಿ. ಇದಿಷ್ಟು ನಿಮ್ಗೆ ಕರೆಕ್ಟ್ ಆಗಿತ್ತು ಅಂತಂದ್ರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿದೆ ಅಂತ. ಸೊ ಯಾವ್ದೇ ರೀತಿ ಡೌಟ್ ಏನ್ ಬೇಡ, ಕರೆಕ್ಟ್ ಆಗಿರುತ್ತೆ. ಹಂಗೂ ಕೂಡ ನಿಮ್ಗೆ ಡೌಟ್ ಇದೆ, ಸ್ಟಿಚಿಂಗ್ ಮಾಡಿರೋದು ಅಕಸ್ಮಾತ್ ಅಳತೆ ಬ್ಲೌಸ್ ಅನ್ನೇ ಕರೆಕ್ಟ್ ಇರೋದಿಲ್ಲ ಅಂತ ಏನಾದ್ರೂ ನಿಮ್ಗೆ ಅನ್ನಿಸ್ತು ಅಂತಂದ್ರೆ ಅವ್ರಿಗೆ ಅದನ್ನ ವೇರ್ ಮಾಡಿಸಿ ನೋಡಿ. ವೇರ್ ಮಾಡಿಸಿ ನೋಡಿದ್ಮೇಲೆ ಏನಾಗುತ್ತೆ, ಅಲ್ಲಿ ಸ್ವಲ್ಪ ರಿಂಕಲ್ಸ್ ಆಯ್ತು ಅಥವಾ ಲೂಸ್ ಆಯ್ತು, ಇಲ್ಲಿ ನಿಮ್ಗೆ ಜಾಸ್ತಿ ಆಗೋದೇನು ಅಂತಂದ್ರೆ ಇಲ್ಲಿ ಚೆಸ್ಟ್ ಹತ್ರ ಲೂಸ್ ಆಗುತ್ತೆ. ಹಾಗೇನೆ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಏನಾದ್ರು ಬಂತು ಅಂದ್ರೆ ಕಟಿಂಗ್ ಮಾಡುವಾಗ್ಲೇನೆ ಕರೆಕ್ಟ್ ಆಗಿ ಕಟ್ ಮಾಡುದು ಅಂದ್ರೆ ಯಾವ್ದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಹಂಗೂ ಏನಾದ್ರೂ ನಿಮ್ಗೆ ಸ್ವಲ್ಪ ಲೂಸ್ ಟೈಟ್ ಆಯ್ತು ಅಂದ್ರೆ ಅದನ್ನ ಇಟ್ಕೊಡಿ. ಅವಾಗ ನಿಮ್ಗೆ ಯಾವ್ದೇ ರೀತಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಜಾಸ್ತಿ ನೀರ್ಗೆ ಹಾಕಿರ್ತಾರೆ ನೋಡಿ ಬ್ಲೌಸ್ ಗಳು, ಅದೇನಾಗುತ್ತೆ ಅಂದ್ರೆ ಚೆಸ್ಟ್ ಹತ್ರ ಈ ರೀತಿ ಎಳ್ದಾಗ ತುಂಬಾನೇ ಉದ್ದ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ತುಂಬಾನೇ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಯಾಕಂದ್ರೆ ನೀರ್ಗೆ ಹಾಕಿರ್ತಾರೆ ಅಲ್ವಾ, ಅದೇನಾಗುತ್ತೆ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಅದನ್ನ ನೋಡಿ ಚೆಕ್ ಮಾಡಿ ಕರೆಕ್ಟ್ ಆಗಿರುವಂತ ಬ್ಲೌಸ್ ನ ಅಳತೆಗಿಸ್ಕೊಳ್ಳಿ. ಅವಾಗ ಯಾವುದೇ ರೀತಿ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಎಷ್ಟೇ ದೊಡ್ಡ ಟೈಲರ್ ಆದ್ರೂ, ಎಷ್ಟೇ ಬೊಟಿಕ್ ಇಟ್ಟಿದ್ರು ಕೂಡ ಮತ್ತೆ ಸ್ವಲ್ಪ ಲೂಸ್ ಟೈಟ್ ಅನ್ನೋದು ಪ್ರತಿಯೊಂದ್ರಲ್ಲೂ ಕೂಡ ಆಗ್ತಾ ಇರುತ್ತೆ. ಅದಂತೂ ಎಲ್ಲೂ ಆಗೋದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಹಾಗೇನೆ ಅದಕ್ಕೆ ಏನ್ ಮಾಡಿ ಅಂತಂದ್ರೆ ನೀವು ಈ ರೀತಿ ಅಳತೆನ ಕರೆಕ್ಟ್ ಇರುವಂತ ಬ್ಲೌಸ್ ನ ನೀವು ಇಸ್ಕೊಂಡು ರೆಡಿ ಮಾಡ್ಕೊಡಿ. ಅವಾಗ ಯಾವ್ದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ಅದಾದ್ಮೇಲೆ ಏನು ಅಂತಂದ್ರೆ ನೀವು ಅವಾಗ ಬ್ಲೌಸ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ ಅಲ್ವಾ, ಅವಾಗ ಏನಾದ್ರೂ ಪ್ರಾಬ್ಲಮ್ ನ ನಿಮ್ಗೆ ಹೇಳಿದ್ರು, ಬ್ಲೌಸ್ ಕೊಡೋದಕ್ಕೆ ಬರುವಾಗ್ಲೇನೆ ಪ್ರಾಬ್ಲಮ್ ಹೇಳಿದ್ರು ಅಂದ್ರೆ ಅದನ್ನ ಏನ್ ಮಾಡ್ಬೇಕು ನೀವು ಅಂತಂದ್ರೆ ಬ್ಲೌಸ್ ನ ಹಾಕ್ಸಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ಕಟಿಂಗ್ ಮಾಡುವಾಗ್ಲೇನೆ ಪ್ರಾಬ್ಲಮ್ ನ ಕರೆಕ್ಟ್ ಮಾಡಿ ನೀವು ಕಟ್ ಮಾಡ್ತು ಅಂದ್ರೆ ಸ್ಟಿಚಿಂಗ್ ಮಾಡಿದಾಗ ಸ್ಟಿಚಿಂಗ್ ಅನ್ನೋದು, ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನೀವ್ ಯಾವ್ದೇ ಒಂದು ಬ್ಲೌಸ್ ನ ಫಿನಿಶಿಂಗ್ ಮತ್ತೆ ಫಿಟ್ಟಿಂಗ್ ನೀಟ್ ಆಗಿತ್ತು ಅಂತಂದ್ರೆ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಹಾಗೇನೆ ಬ್ಲೌಸ್ ನ ಐರನ್ ಮಾಡಿ. ಐರನ್ ಮಾಡಿದಾಗ ಏನಾಗುತ್ತೆ, ಅದು ಬ್ಲೌಸ್ ಹೇಗೆ ಇದ್ರು ಕೂಡ ಇವಾಗ ಪ್ರತಿಯೊಂದು ವಸ್ತು ಆಗಿರ್ಬೋದು, ಪ್ರತಿಯೊಂದು ಕೂಡ ನೋಡಿದ ತಕ್ಷಣ ವಾವ್ ಅನ್ಸ್ಬೇಕು. ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದು ಫಿಟ್ಟಿಂಗ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೋತಾರೆ. ಸ್ವಲ್ಪ ಲೂಸ್ ಆಗಿದೆ, ಟೈಟ್ ಆಗಿದೆ, ಬಿಡು ಅದನ್ನ ಸರಿ ಮಾಡಿಸ್ಕೊಂಡ್ರೆ ಆಯ್ತು ಅನ್ನೋ ರೀತಿ ಅವ್ರಿಗೆ ಭಾವನೆ ಬರುತ್ತೆ. ನೋಡೋದಕ್ಕೆ ಗುನ್ ತರ ಇತ್ತು ಅಥವಾ ಒಂದೊಂದು ಏನಾಗುತ್ತೆ ಅಂತಂದ್ರೆ ಈ ರೀತಿ ಕಾಟನ್ ಆದ್ರೆ ಏನು ಆಗೋದಿಲ್ಲ. ಸೊ ಈ ರೀತಿ ಕಾಟನ್ ಅಲ್ಲದೆ ನಿಮ್ಗೆ ಫುಲ್ ಸಿಲ್ಕ್ ರೀತಿ ಇರುತ್ತೆ ಅಲ್ವಾ, ಆ ರೀತಿ ಬ್ಲೌಸ್ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಗೊಂದ್ ತರ ಕಾಣಿಸುತ್ತೆ. ಅದಕ್ಕೆ ಏನ್ ಮಾಡಿ ಅಂತಂದ್ರೆ ನೀವು ಸ್ಟೀಮ್ ಐರನ್ನಿಂಗ್ ಇತ್ತು ಅಂತಂದ್ರೆ ಸ್ಟೀಮ್ ಐರನ್ನೇ ಮಾಡಿ. ಅದಿಲ್ಲ ಅಂತಂದ್ರೆ ನಾರ್ಮಲ್ ಐರನ್ ಬಾಕ್ಸ್ ಅಲ್ಲೇ ಜಾಸ್ತಿ ಕಾವಿಟ್ಕೊಂಡು ಐರನ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀಟಾಗಿ ಅದು ಹೇಗೆ ನೀವು ಸ್ಟಿಚ್ ಮಾಡಿರ್ತೀರಾ ಅದೇ ರೀತಿ ಕುತ್ಕೊಳ್ಳುತ್ತೆ. ಸೊ ಅದ್ ಐರನ್ ಮಾಡೋದು ನಿಮ್ಗೆ ವಿಡಿಯೋ ಬೇಕು ಅಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ತೋರಿಸ್ಕೊಡ್ತೀನಿ ಹೇಗೆ ಪರ್ಫೆಕ್ಟ್ ಆಗಿ ಬೊಟಿಕ್ ಸ್ಟೈಲ್ ನಲ್ಲಿ ನಾವು ಐರನಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದು ಬೇಕು ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಮುಖ್ಯವಾಗಿ ಏನು ಅಂತಂದ್ರೆ, ನೀವು ಯಾರಾದ್ರೂ ಥ್ರೆಡ್ ಪೈಪಿಂಗ್ ನ ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋರ್ಗೆ ಬೇಡ, ಥ್ರೆಡ್ ಪೈಪಿಂಗ್ ಯೂಸ್ ಮಾಡ್ತೀವಿ ನಾವು ಹಾಕೋತೀವಿ ಅನ್ನೋರ್ಗೆ ಪ್ರತಿಯೊಬ್ರಿಗೂ ಕೂಡ ಈ ರೀತಿ ಇನ್ವಿಸಿಬಲ್ ಆಗಿ ಥ್ರೆಡ್ ಪೈಪಿಂಗ್ ನ ರೆಡಿ ಮಾಡ್ಕೊಡಿ. ನೋಡಿ ಹೀಗೆ ಇದೇನಾಗುತ್ತೆ, ನಿಮ್ಗೆ ಬ್ಲೌಸ್ ನಲ್ಲಿ ಒಂದು ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ನೀವು ಯಾವುದೇ ಒಂದು ಬ್ಲೌಸ್ ನಲ್ಲಿ ನಿಮ್ಗೆ ನೀಟ್ ಆಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ರೆಡ್ ಪೈಪಿಂಗ್ ನ ನಾನು ಸಜೆಸ್ಟ್ ಮಾಡೇ ಮಾಡ್ತೀನಿ. ಥ್ರೆಡ್ ಪೈಪಿಂಗ್ ಹಾಕಿದ್ರೇನೆ ನಿಮ್ಗೆ ಬ್ಲೌಸ್ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ನೀವು ಬೊಟಿಕ್ ಅಲ್ಲೆಲ್ಲ ನೋಡಿರ್ಬೋದು, ಥ್ರೆಡ್ ಪೈಪಿಂಗ್ ಅವರು ಪ್ರೊವೈಡ್ ಮಾಡೇ ಮಾಡ್ತಾರೆ. ಅದಾದ್ಮೇಲೆ ಎಲ್ಲಾದ್ರೂ ಎಕ್ಸ್ಟ್ರಾ ದಾರಗಳನ್ನ ಬಿಟ್ಟಿರ್ತೀರಾ ನೋಡ್ಕೊಂಡು ಕಟಿಂಗ್ ಮಾಡಿ. ಅದಾದ್ಮೇಲೆ ಈ ರೀತಿ ಓವರ್ಲಾಕ್ ಮಾಡ್ಬಿಡಿ. ಓವರ್ಲಾಕ್ ಮಿಷಿನ್ ನ ಪ್ರತಿಯೊಬ್ರು ಕೂಡ ತಂದಿಟ್ಕೊಳ್ಳಿ. ಅವಾಗ ಬ್ಲೌಸ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಕಾಣಿಸ್ತಾ ಹೋಗುತ್ತೆ. ನೋಡಿ ಈ ಬ್ಲೌಸ್ ಅನ್ನೋದು ಈ ರೀತಿ ಓವರ್ಲಾಕ್ ಮಾಡಿದ್ರೆ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ಕಾಣೋದಿಲ್ಲ ಅಲ್ವಾ, ಅವಾಗ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ.
ಸೊ ಇದಿಷ್ಟು ನಿಮ್ಗೆ ಮಾಹಿತಿ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಹಾಗೇನೆ ಯಾರಿಗೆಲ್ಲ ಕಾನ್ಫಿಡೆನ್ಸ್ ಇಲ್ಲ ಬ್ಲೌಸ್ ನ ಸ್ಟಿಚ್ ಮಾಡಿದ್ರು ಕೂಡ ನನ್ಗೆ ಹೇಗ್ ಕೊಡೋದು ಅಂತ ಡೌಟ್ ಇರುತ್ತೆ ಅಂತ, ಸೊ ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಳತೆ ಬ್ಲೌಸ್ ಏನಾದ್ರು ಕರೆಕ್ಟ್ ಆಗಿ ತಗೊಳ್ಳಿ. ಹಂಗೂ ಅಳತೆ ಬ್ಲೌಸ್ ಏನಾದ್ರು ಅವ್ರಿಗೆ ಕರೆಕ್ಟ್ ಇಲ್ಲ ಅಂತಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡ್ಬಿಡಿ. ಬಾಡಿ ಮೆಜರ್ಮೆಂಟ್ ತಗೊಂಡು ಒಂದು ಬ್ಲೌಸ್ ನ ಸ್ಟಿಚ್ ಮಾಡ್ಕೊಡ್ತೀನಿ. ಅದೇನಾದ್ರೂ ನಿಮ್ಗೆ ಫಿಟ್ಟಿಂಗ್ ಸರಿ ಹೋಯ್ತು ಅಂತಂದ್ರೆ ಇನ್ನಷ್ಟು ಬ್ಲೌಸ್ ಗಳನ್ನ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀಟಾಗಿ ನೀವು ಸ್ಟಿಚ್ ಮಾಡ್ಕೊಡಿ. ಅವಾಗ ಏನಾಗುತ್ತೆ, ಬಾಡಿ ಮೆಜರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡಿರ್ತೀರಲ್ವಾ, ಅಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ, ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಹಂಗಾಗಿ ಏನ್ ಮಾಡಿ, ನೀವು ಬೆಟರ್ ಅಂತಂದ್ರೆ ಅಳತೆ ಬ್ಲೌಸ್ ಇಂದ ನಿಮ್ಗೆ ಏನಾದ್ರು ಕಟ್ ಮಾಡೋದಕ್ಕೆ ಬರ್ತಾ ಇಲ್ಲ, ನೀವು ಶಾಪ್ ಇಟ್ಟಿದ್ದೀರಾ ಅಂತಂದ್ರೆ ಬೆಟರ್ ಅಂದ್ರೆ ನೀವು ಆ ರೀತಿ ಮಾಡ್ಕೋಬಹುದು. ಇನ್ನೊಂದು ನಿಮ್ಗೆ ಏನು ಅಂತಂದ್ರೆ, ಈ ರೀತಿ ಡೀಪ್ ನೆಕ್ ಬ್ಲೌಸ್ ಗಳನ್ನ ಇಟ್ಟಾಗ, ಸೊ ನಾರ್ಮಲ್ ಬ್ಲೌಸ್ ಅಲ್ಲ, ಡೀಪ್ ನೆಕ್ ಬ್ಲೌಸ್ ಗಳನ್ನ ಇಟ್ಟಾಗ ಖಂಡಿತವಾಗ್ಲೂ ಕೂಡ ಡೋರಿಗಳನ್ನ ನೀವೇ ಪ್ರೊವೈಡ್ ಮಾಡಿ, ಡೋರಿಗಳನ್ನ ಇಡ್ಸ್ಕೊಳ್ಳಿ ಅಂತ ಹೇಳಿ. ಯಾಕಂತಂದ್ರೆ ಮಿಸ್ ಆಗಿ ಏನಾದ್ರೂ ನೀವು ಹೊಲಿಯುವಾಗ ಶೋಲ್ಡರ್ ಡ್ರಾಪ್ ಆಯ್ತು ಅಂತಂದ್ರೆ ಅದು ಡೋರಿ ಇರುತ್ತೆ ಅಲ್ವಾ, ಹಾಗಾಗಿ ನೋ ಪ್ರಾಬ್ಲಮ್, ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ನೀವೇ ಪ್ರೊವೈಡ್ ಮಾಡಿ ಡೋರಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಡೀಪ್ ನೆಕ್ ಇರೋದಕ್ಕೆ ಅಂತ. ಅವಾಗ ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಿಮ್ ಹಂಗೂ ಕೂಡ ಸ್ಟಿಚ್ ಮಾಡಿ ಏನಾದ್ರೂ ಶೋಲ್ಡರ್ ಡ್ರಾಪ್ ಆಗ್ಬೋದು ಅನ್ನೋ ಭಯ ಇರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಭುಜ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಒಂದು 1/4 ಇಂಚು ಬೇಡ, ಒಂದು 2 ಪಾಯಿಂಟ್ ಅಷ್ಟು ಈ ರೀತಿ ಕ್ರಾಸ್ ಆಗಿ ಒಂದು ಹೊಲ್ಗೆನ ಹಾಕಿರಿ. ಅದೇನಾಗುತ್ತೆ, ನೀವು ಹೇಗೆ ಸ್ಟಿಚ್ ಮಾಡಿದ್ರು ಕೂಡ ಮಿಸ್ ಆಗಿ ಏನಾದ್ರೂ ಶೋಲ್ಡರ್ ಡ್ರಾಪ್ ಆಯ್ತು ಅಂದ್ರೆ, ಇಲ್ಲಿ ನೀವು ಒಂದು ಸೈಡ್ ಅಲ್ಲಿ ಹೊಲ್ಗೆನ ಹಾಕಿರ್ತೀರಲ್ವಾ, ಅದರಿಂದ ಏನಾಗುತ್ತೆ, ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇನೆ, ಬ್ಲೌಸ್ ಅನ್ನೋದು ಹೇಗೆ ಇದ್ರು ಕೂಡ ಅದು ಡಿಸೈನ್ ನೋಡೋದಿಲ್ಲ, ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಕುತ್ಕೋದು. ಸ್ವಲ್ಪ ಟೈಟ್ ಆಗಿನೇ ಸ್ಟಿಚ್ ಮಾಡ್ಕೊಳ್ಳಿ, 1 ಇಂಚ್ ಅಷ್ಟು. ಅವಾಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಕುತ್ಕೊಳ್ತು ಅಂತಂದ್ರೆ ಬ್ಲೌಸ್ ಅನ್ನೋದು ಕರೆಕ್ಟ್ ಆಗಿ ಆಗುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಹೊಸದಾಗಿ ಯಾರಾದ್ರೂ ಟೈಲರಿಂಗ್ ನ ಕಲಿಬೇಕು ಅಂತ ಅನ್ನೋರು ನನ್ನ ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಸೊ ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ನ ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಬಿಗಿನಿಂಗ್ ಇಂದ ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ ನಲ್ಲಿ ಚೆಕ್ ಮಾಡಿ. ಹಾಗೇನೆ ವಿಡಿಯೋ ಹೆಲ್ಪ್ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಏನಾದ್ರೂ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.